ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಇವತ್ತು ನಮ್ಮ ಮನೇಲಿ ನಾನು ಮಾಡ್ತಿರೋದು ಕಡಲೆ ಬಟಾಣಿ ಸಾಂಬಾರು. ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಮಾಡ್ತಿದ್ದೀನಿ. ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಮಾಡ್ತಿದ್ದೆ. ನಾನು ಮಾಡೋ ಪೂರಿ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ, ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಮಕ್ಕಳು ಸಹ ಎಲ್ಲ ರೆಡಿ ಆಗಿದ್ದರು. ಹ್ಯಾಪಿ ಮೂಡಲ್ಲಿದ್ದೆ ಇವತ್ತು. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಜೋಶಾಗಿ. ಬಟ್ ಅನ್ಫಾರ್ಚುನೇಟ್ಲಿ ಡಿಸಪಾಯಿಂಟ್ ಆಗೋಯಿತು. ಏಕೆ ಅಂತ ಹೇಳ್ತೀನಿ ಬನ್ನಿ. ಬೆಳಗ್ಗೆನೇ ಎದ್ದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ. ಅಷ್ಟೇ ಅಲ್ಲ, ಬೇಗ ಹೋಗಿ ಒಣಗಾಕಿ ಕೂಡ ಬಂದೆ. ಇನ್ನೇನು ಒಣಗಾಕಿ ಮನೆ ಒಳಗಡೆ ಹೆಜ್ಜೆ ಇಡ್ತೀನಿ, ಮಳೆ ಸ್ಟಾರ್ಟ್ ಆಯಿತು. ಓಡೋಗಿ ಎಲ್ಲನೂ ಎತ್ಕೊಂಬಂದೆ. ಏನು ಮಾಡೋದು ಅಂತ ಮನೇಲೇ ದಾರ ಕಟ್ಟಿ ಒಣಗಾಕಿದ್ದೀನಿ. ಈ ರೀತಿ ಒಣಗಾಕಿ ಈಚೆ ಬರ್ತೀನಿ, ಬಿಸಿಲು ಬರ್ತಾಯಿದ್ದೆ. ಒಂದು ಸ್ವಲ್ಪ ಇರಿಟೇಟ್ ಆಯಿತು. ಮತ್ತೆ ಎತ್ಕೊಂಡೋಗಿ ಈಚೆ ಹಾಕಿದೆ, ಮತ್ತೆ ಮಳೆ ಬಂತು, ಮತ್ತೆ ಒಳಗಡೆ ಹಾಕಿದೆ, ಮತ್ತೆ ಬಿಸಿಲು ಬರ್ತಿದೆ. ಇದೊಂದು 3 ಟೈಮ್ಸ್ ರೊಟೀನ್ ಆಯಿತು ಇವತ್ತು. ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಯ್ತು, ಮೂಡೆಲ್ಲ ಡಿಸಪಾಯಿಂಟ್ ಆಗೋಯ್ತು. ಇರಲಿ ಅಂತ ಫ್ರಿಡ್ಜ್ ಓಪನ್ ಮಾಡಿದ್ರೆ ನನಗೆ ಟೆಂಡರ್ ಕೊಕೊನಟ್ ವಾಟರ್ ಕಾಣಿಸ್ತು. ವಾಟ್, ಕೊಕೊನಟ್ ವಾಟರಾ ಅಂತ ಚೆಕ್ ಮಾಡೋಣ ಅಂತ ನೋಡಿದ್ರೆ ಹೌದು, ಕೊಕೊನಟ್ ವಾಟರೇ. ನಾನಂತೂ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ನಮ್ಮ ಹಸ್ಬೆಂಡ್ ತಂದಿಟ್ಟಿದ್ರು. ಯಾಕೋ ಗೊತ್ತಿಲ್ಲ, ನನಗೊಂದು ಅಭ್ಯಾಸ, ಯಾವಾಗೂ ಎಕ್ಸ್ಪೈರಿ ಡೇಟ್ ನೋಡ್ತೀನಿ ಯಾವ ಐಟಮ್ ನೋಡಿದ್ರು. ಇದಕ್ಕೆ 1 ಇಯರ್ ವ್ಯಾಲಿಡಿಟಿ ಕೊಟ್ಟಿದ್ದಾರೆ. ನನಗಂತೂ ಆಶ್ಚರ್ಯ ಆಗೋಯ್ತು, ಕೊಕೊನಟ್ ವಾಟರ್ ಅಷ್ಟು ದಿನ ಇರುತ್ತಾ ಅಂತ. ಒಂದು ಗ್ಲಾಸ್ ಟ್ರೈ ಮಾಡಿದೆ, ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ನಾನು ಫ್ಲಿಪ್ಕಾರ್ಟಿಂದ ಇದೊಂದು ಐಟಮ್ ಆರ್ಡರ್ ಮಾಡಿದ್ದೆ, ಅದನ್ನು ರಿವ್ಯೂ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಈ ನಡುವೆ ಟ್ರಿಪ್ ಹೋದಾಗೆಲ್ಲ ಮಕ್ಕಳಿಗೆ ಕೋಲ್ಡ್ ಆಗಬಾರ್ದು ಅಂತ ಮನೆಯಿಂದನೇ ವಾಟರ್ ತೊಗೊಂಡು ಹೋಗ್ತಿದ್ದೆ. ಬಟ್ ಡಿಕ್ಕಿದಲ್ಲಿ, ಕಾರ್ ಡಿಕ್ಕಿದಲ್ಲಿ ಕ್ಯಾನ್ ಹಾಕೋದ್ರಿಂದ ತುಂಬಾ ಬಿಸಿ ಆಗಿಬಿಡ್ತಿತ್ತು ಕ್ಯಾನ್. ಬೇಗನೆ ನೀರು ಒಂಥರ ಬೆಚ್ಚಗಿರೋದ್ರಿಂದ ಕುಡಿಯೋದಕ್ಕೆ ಇರಿಟೇಟ್ ಆಗ್ತಿತ್ತು. ಅದಕ್ಕೆ ಇದನ್ನು ಆರ್ಡರ್ ಮಾಡಿದೆ. ಇದರಲ್ಲಿ ಗ್ಲಾಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಕುಡಿಯೋದಕ್ಕೆ. ಮತ್ತು ಇದನ್ನು ನನಗೆ ತುಂಬಾ ಇಷ್ಟ ಆಯಿತು, ಕಾಂಬಿನೇಷನ್ನು, ಕಲರು ಅಷ್ಟೇ, ಮತ್ತು ಒಂಥರ ಕಂಫರ್ಟಬಲ್ ಆಗಿರೋದು. ಇದರಲ್ಲಿ ವಾಟರ್ ಯಾವ ರೀತಿ ನಾವು ಹಾಕ್ತಿರೋ ಆ ಟೆಂಪರೇಚರ್ ಮೈಂಟೈನ್ ಮಾಡುತ್ತೆ ಅಂತ ಹಾಕಿದ್ರು. ಅದರಿಂದ ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಕ್ವಾಲಿಟಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ನಾನು ಮೆಲ್ಟನ್ ಕಂಪ್ನಿಯವ್ರದ್ದು ಕೆಟ್ಲೆ ಸಹ ಯೂಸ್ ಮಾಡ್ತಿರೋದು. 2 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಅದ್ರ ಕ್ವಾಲಿಟಿ ಕೂಡ. ಅದಕ್ಕೆ ನಾನು ಇದೇ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿದೆ. ನನಗಂತೂ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ರೀಚ್ ಆಗಿದೆ ಅಂತ. ನೆಕ್ಸ್ಟ್ ಟೈಮ್ ಟ್ರಿಪ್ ಹೋದಾಗ ಮರಿದೇ ತಗೊಂಡು ಹೋಗ್ತೀನಿ. ಹಾಗೆ ಇವತ್ತು ಲಕಿತ್ಗೆ ರಿಅಡ್ಮಿಷನ್ ಮಾಡಿಸಿದೆ ಸ್ಕೂಲ್ನಲ್ಲಿ, LKGಗೆ. ಎಷ್ಟು ಬೇಗ ಅವ್ನು ನರ್ಸರಿ ಫಸ್ಟ್ ಡೇ ಇಂದ ಸ್ಟಾರ್ಟ್ ಆಗಿ ಮುಗ್ದೋಯ್ತು ಅಂತ ಗೊತ್ತೇ ಆಗಲಿಲ್ಲ. ರಜಾನೂ ಬೇಗನೆ ಮುಗ್ದೋಯ್ತು. ಅವ್ನು ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಕ್ಯಾಪ್ಚರ್ ಮಾಡಿದ ಫೋಟೋಸ್ನೆಲ್ಲ ನಾನು ಮೆಮೊರಿಗೆ ಹಾಗೆ ಇಟ್ಕೊಂಡಿದ್ದೆ. ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಅವನ್ನ ಫಸ್ಟ್ ಡೇ ಬಿಡಬೇಕಾದ್ರೆ ನಮ್ಮ ಪುಟ್ಟಿ ಕೂಡ ಹೋಗಿದ್ಲು. ಅವಳು ಕೂಡ ಕ್ಲಾಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಲು. ಅವನು ಬೇಗನೆ ಮಿಂಗಲ್ ಆದ ಎಲ್ಲರ ಜೊತೆನೂ. ಅವನು 1 ಇಯರ್ ಯಾವ ರೀತಿ ಸ್ಪೆಂಡ್ ಮಾಡ್ದ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಆ್ಯಕ್ಟಿವಿಟೀಸ್ ಸಹ ಮಾಡಿದ್ರು ಸ್ಕೂಲ್ನಲ್ಲಿ. ಈಗ LKG ಯಾವ ರೀತಿ ಇರುತ್ತೆ ಅಂತ ನೋಡಬೇಕು. ನರ್ಸರಿ ಅಂತೂ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾನೆ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.